Choose the 4-digit number in which the product of the first and fourth digits is 40 and the product of the middle digits is 28. The thousands digit is as much less than the unit digit as the hundreds digit is less than the tens digit. These are the 4 options. ಏನು ಕೊಟ್ಟಿದ್ದಾರೆ ಕಂಡೀಷನ್ ಇಲ್ಲಿ ಅಂತಂದರೆ ವಿ ಹ್ಯಾವ್ ಟು ಚೂಸ್ ಎ 4-digit ನಂಬರ್. ಯಾವ ರೀತಿ ಇರಬೇಕು ಅಂತಂದರೆ ಇನ್ ವಿಚ್ ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಫೋರ್ತ್ ಡಿಜಿಟ್ ಈಸ್ 40. ಫಸ್ಟ್ ಡಿಜಿಟ್ ಮತ್ತು ಫೋರ್ತ್ ಡಿಜಿಟ್ ಎರಡನ್ನು ಮಲ್ಟಿಪ್ಲೈ ಮಾಡಿದರೆ 40 ಬರ್ತಿರಬೇಕು. ಆಪ್ಷನ್ಸ್ ನೋಡಿ, 5 8s 5 8s 8 5s 8 5s 40. ಸೊ 4 ಆಪ್ಷನ್ಸು ಫಸ್ಟ್ ಕಂಡೀಷನ್ನ ಒಬೆ ಮಾಡ್ತವೆ. ಎರಡನೇದು ಬರೀ ಆ್ಯಂಡ್ ದ ಪ್ರಾಡಕ್ಟ್ ಆಫ್ ದ ಮಿಡಲ್ ಡಿಜಿಟ್ಸ್ ಈಸ್ 28. ಮಿಡಲ್ ಡಿಜಿಟ್ಸ್ಗಳು ನೋಡಿ 4 7s 7 4s 7 4s 4 7s 28. ಸೊ ಎರಡನೇ ಕಂಡೀಷನೂ ಕೂಡ ಈ 4 ಆಪ್ಷನ್ಗಳು ಹೋಲ್ಡ್ ಮಾಡ್ತವೆ. ನಾನೇನು ಮಾಡ್ತಿದ್ದೀನಿ ಅಂತಂದರೆ ಈ ಕಂಡೀಷನ್ಗಳನ್ನೇ ಯೂಸ್ ಮಾಡಿಕೊಂಡು ಎಲಿಮಿನೇಟ್ ಮಾಡ್ತಾ ಆಪ್ಷನನ್ನು ಸೆಲೆಕ್ಟ್ ಮಾಡೋಣ ಅಂತ, ಆ್ಯಕ್ಚುಯಲ್ ವ್ಯಾಲ್ಯೂನ ಫೈಂಡ್ ಮಾಡೋ ಬದಲಿಗೆ. ಸೊ ಎರಡು ಕಂಡೀಷನನ್ನು ಈ 4 ನಂಬರ್ಗಳು ಒಬೆ ಮಾಡ್ತವೆ. ಈಗ ಥರ್ಡ್ ಕಂಡೀಷನ್ಗೆ ಬರೋಣ. ಥರ್ಡ್ ಕಂಡೀಷನ್ ಏನು ಹೇಳ್ತದೆ ಅಂತಂದರೆ ದ ಥೌಸಂಡ್ಸ್ ಡಿಜಿಟ್ ಈಸ್ ಆ್ಯಸ್ ಮಚ್ ಲೆಸ್ ದ್ಯಾನ್ ದ ಯೂನಿಟ್ ಡಿಜಿಟ್ ಆ್ಯಸ್ ದ ಹಂಡ್ರೆಡ್ಸ್ ಡಿಜಿಟ್ ಈಸ್ ಲೆಸ್ ದ್ಯಾನ್ ದ ಟೆನ್ಸ್ ಡಿಜಿಟ್. ಅಂತಂದರೆ ಥೌಸಂಡ್ಸ್ ಡಿಜಿಟ್ಟು ಯೂನಿಟ್ಸ್ ಡಿಜಿಟ್ಗಿಂತ ಹಂಡ್ರೆಡ್ಸ್ ಡಿಜಿಟ್ಟು ಟೆನ್ಸ್ ಡಿಜಿಟ್ಗಿಂತ ಎಷ್ಟು ಕಡಿಮೆ ಇದೆಯೋ ಅಷ್ಟು ಥೌಸಂಡ್ಸ್ ಡಿಜಿಟ್ಟು ಯೂನಿಟ್ಸ್ ಡಿಜಿಟ್ಗಿಂತ ಕಡಿಮೆ ಇದೆ ಅಂತ. ಇನ್ನೊಂದು ಸಾರಿ ನೋಡಿ, ಹಂಡ್ರೆಡ್ಸ್ ಡಿಜಿಟ್ ಟೆನ್ಸ್ ಡಿಜಿಟ್ಗಿಂತ ಎಷ್ಟು ಕಡಿಮೆ ಇದೆಯೋ ಅಷ್ಟು ಥೌಸಂಡ್ಸ್ ಡಿಜಿಟ್ಟು ಯೂನಿಟ್ಸ್ ಡಿಜಿಟ್ಗಿಂತ ಕಡಿಮೆ ಇದೆ ಅಂತ. ಇದು ಭಾಳ ಇಂಪಾರ್ಟೆಂಟ್ ಕಂಡೀಷನ್ ಇಲ್ಲಿ. ಹಾಗಾದರೆ ಹಂಡ್ರೆಡ್ಸ್ ಡಿಜಿಟ್ಟು ಮತ್ತು ಟೆನ್ಸ್ ಡಿಜಿಟ್ಟು ಇವೆರಡರ ನಡುವಿನ ಡಿಫ್ರೆನ್ಸು ಮತ್ತು ಥೌಸಂಡ್ಸ್ ಡಿಜಿಟ್ಟು ಮತ್ತು ಯೂನಿಟ್ ಡಿಜಿಟ್ಗಳ ನಡುವಿನ ಡಿಫ್ರೆನ್ಸು ಎರಡನ್ನೂ ಸೇಮ್ ಇರಬೇಕು ಅಂತ ಅರ್ಥ ಆಯಿತು. ನೋಡೋಣ, 1000 ಮತ್ತು ಯೂನಿಟ್ಟು, 1000 ಮತ್ತು ಯೂನಿಟ್ಟು ಡಿಫ್ರೆನ್ಸ್ 3 ಇದೆ. ಇಲ್ಲೂ ಡಿಫ್ರೆನ್ಸ್ 3 ಇದೆ. ಇಲ್ಲೂ ಕೂಡ ಡಿಫ್ರೆನ್ಸ್ 3 ಇದೆ. ಇನ್ನು 100 ಮತ್ತು 10 ಅಂತ ಬಂದಾಗ ಡಿಫ್ರೆನ್ಸ್ 3 ಇದೆ. 4 7 7 4 7 4 4 7 ಇರೋದ್ರಿಂದ ಡಿಫ್ರೆನ್ಸ್ 3. ಈಗ ಆನ್ಸರ್ ಹೆಂಗೆ ಫೈಂಡ್ ಮಾಡೋದು? ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಹಂಡ್ರೆಡ್ಸ್ ಡಿಜಿಟ್ ಈಸ್ ಲೆಸ್ ದ್ಯಾನ್ ದ ಟೆನ್ಸ್ ಡಿಜಿಟ್. ಹಾಗಾದರೆ ಯಾವ ಡಿಜಿಟ್ ಲೆಸ್ ಇರೋದಿಲ್ಲಿ? ಹಂಡ್ರೆಡ್ಸ್ ಡಿಜಿಟ್ ಈಸ್ ಲೆಸ್ ದ್ಯಾನ್ ದ ಟೆನ್ಸ್ ಡಿಜಿಟ್. ಅಂದರೆ ಲೆಸ್ ಇರೋದು ಯಾವುದು ಅಂತಂದರೆ ಹಂಡ್ರೆಡ್ಸ್ ಡಿಜಿಟ್ ಅಂತ. ಹಾಗಾದರೆ ಟೆನ್ಸು ಮತ್ತು ಹಂಡ್ರೆಡ್ಸ್ಗಳನ್ನ ಕಂಪೇರ್ ಮಾಡಿ, ಟೆನ್ಸು ಮತ್ತು ಹಂಡ್ರೆಡ್ಸಲ್ಲಿ ಲೆಸ್ ಇರೋದು ಯಾವುದು ಅಂತಂದರೆ ಹಂಡ್ರೆಡ್ಸ್ ಡಿಜಿಟ್. ಸೊ ಫಸ್ಟ್ ಆಪ್ಷನ್ ಆಗಿರಬಹುದು, ಚಾನ್ಸಸ್ ಆರ್ ದೇರ್. ಇಲ್ಲಿಗೆ ಬರ್ರಿ, ಹಂಡ್ರೆಡ್ಸ್ ಡಿಜಿಟ್ ಈಸ್ ಮೋರ್ ದ್ಯಾನ್ ದ ಟೆನ್ಸ್ ಡಿಜಿಟ್. ಸೊ ಇದಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಕೆನಾಟ್ ಬಿ ಪಾಸಿಬಲ್. ಸಿಮಿಲರ್ಲಿ ಫಾರ್ ದ ಸೇಮ್ ರೀಸನ್ ಥರ್ಡ್ ಆಪ್ಷನ್ ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹಂಡ್ರೆಡ್ಸ್ ಡಿಜಿಟ್ ಈಸ್ ಮೋರ್ ದ್ಯಾನ್ ದ ಟೆನ್ಸ್ ಡಿಜಿಟ್. ನಮ್ಗೆ ಬೇಕಾಗಿರೋದು ಲೆಸ್. ಇಲ್ಲಿ ಫೋರ್ತ್ ಆಪ್ಷನ್ಗೆ ಬಂದರೆ ಹಂಡ್ರೆಡ್ಸ್ ಡಿಜಿಟ್ ಈಸ್ ಲೆಸ್ ದ್ಯಾನ್ ದ ಟೆನ್ಸ್ ಡಿಜಿಟ್. ಈ ಎರಡು ಓಕೆ. ಈಗ ಇಲ್ಲಿಗೆ ಬನ್ನಿ, ಥೌಸಂಡ್ಸ್ ಡಿಜಿಟ್ ಇವೆರಡರ ಡಿಫ್ರೆನ್ಸ್ ಎಷ್ಟಿದೆಯೋ ಅಷ್ಟು ಅಂತ ಹೇಳ್ತಿರೋದಿಲ್ಲಿ. ಥೌಸಂಡ್ಸ್ ಡಿಜಿಟ್ ಈಸ್ ಆ್ಯಸ್ ಮಚ್ ಲೆಸ್ ದ್ಯಾನ್ ದ ಯೂನಿಟ್ಸ್ ಡಿಜಿಟ್. ಈ 1000 ಮತ್ತು ಯೂನಿಟಲ್ಲಿ ಕಂಪೇರ್ ಮಾಡಿದ್ರೆ ಯಾವ ನಂಬರ್ ಅಥವಾ ಯಾವ ಡಿಜಿಟ್ ಕಡಿಮೆ ಇದೆ ಅಂತಂದರೆ ಥೌಸಂಡ್ಸ್ ಡಿಜಿಟ್. ನೋಡಿ, ಥೌಸಂಡ್ಸ್ ಡಿಜಿಟ್ ಈಸ್ ಆ್ಯಸ್ ಮಚ್ ಲೆಸ್ ದ್ಯಾನ್ ಯೂನಿಟ್. ಅಂದರೆ ಥೌಸಂಡ್ಸ್ ಡಿಜಿಟ್ಟು ಕಡಿಮೆ ಇದೆ, ಯೂನಿಟ್ಸ್ ಡಿಜಿಟ್ಟು ಜಾಸ್ತಿ ಇದೆ. ಸೊ 1000 ಮತ್ತು ಯೂನಿಟ್ ಅಂತ ಬಂದಾಗ ಥೌಸಂಡ್ಸ್ ಕಡಿಮೆ ಇರೋದು ಫಸ್ಟ್ ಆಪ್ಷನಲ್ಲಿ. ಇಲ್ಲಿ ನೋಡಿ, ಥೌಸಂಡ್ಸ್ ಡಿಜಿಟ್ಟು ಜಾಸ್ತಿ ಇದೆ. ದೇರ್ ಫೋರ್ ಫೋರ್ತ್ ಆಪ್ಷನ್ ರಾಂಗು, ಫಸ್ಟ್ ಆಪ್ಷನ್ ಕರೆಕ್ಟ್.